ಇದು ಸೂಪರ್ ಸಾನಿಕ್ ವಿಮಾನದ ಶಬ್ದ ಇರಬಹುದು, ಇದು ಸಾನಿಕ್ ಬೂಮ್ ಇರಬಹುದು ಅಂತ ವಿಜ್ಞಾನಿ ಸುಧೀಂದ್ರ ಹಾಲ್ದೊಡ್ಡೇರಿ ಹೇಳಿಕೆ ಕೊಟ್ಟಿದ್ದಾರೆ. ಸುಮ್ನೆ ಹೆದರ್ಕೊಂಡು ಭೂಕಂಪ ಅದು ಇದು ಅಂತ ಗಾಳಿ ಸುದ್ದಿ ನಂಬಬೇಕಾಗಿಲ್ಲ. ಅಂಥದ್ದೇನು ಆಗಿಲ್ಲ ಬೆಂಗಳೂರಲ್ಲಿ. ಇದು ಸಾನಿಕ್ ಬೂಮ್ ಅಂದ್ರೆ ಗಾಳಿಯಲ್ಲಿ ಬಂದಿರತಕ್ಕಂತ ಒಂದು ರೀತಿ ಬೂಮ್ ಅನ್ನುವಂತ ಶಬ್ದ. ಕೇವಲ ಒಂದು 10 ಸೆಕೆಂಡ್ಗೆ ಈ ಒಂದು ಶಬ್ದ ಕೇಳಿಸಿದೆ ಅಷ್ಟೇ. ಇದು ಸಾನಿಕ್ ಬೂಮ್ ಅಂತ ಹಾಲ್ದೊಡ್ಡೇರಿ ಸುಧೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಇದು ಸೂಪರ್ ಸಾನಿಕ್ ವಿಮಾನಗಳಿಂದ ಕೂಡ ಉಂಟಾಗತ್ತೆ. ಗಂಟೆಗೆ 1235 ಕಿಲೋಮೀಟರ್ ವೇಗ ಇರ್ತವೆ ಈ ಒಂದು ಸೂಪರ್ ಸಾನಿಕ್ ವಿಮಾನಗಳು. ಸ್ವಲ್ಪ ಭೂಮಿಗೆ ಹತ್ತಿರ ಹಾರಿದಾಗ, ಸ್ವಲ್ಪ ಭೂಮಿಯ ಹತ್ತಿರ ಬಂದಾಗ ಈ ರೀತಿ ಶಬ್ದ ಉಂಟಾಗತ್ತೆ. ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಹಾಲ್ದೊಡ್ಡೇರಿ ಸುಧೀಂದ್ರ ನ್ಯೂಸ್ 18ಗೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸೂಪರ್ ಸಾನಿಕ್ ಟೈಮಿಂಗ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಂದಾಜು ಮೇಲೆ ಕೆಲವರು. ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲ, ಇದು ಈಗ ನೀವು ಗಮನಿಸಿರ್ಬೋದು, ಬೆಳಗ್ಗೆಯಿಂದನೇ ಕೆಲವು ವಿಮಾನಗಳ ಹಾರಾಟ ನಡೀತಾ ಇದೆ. ಅದೇನು ಅಂತಂದ್ರೆ, ಈಗ ನಮ್ಮ ಯುದ್ಧ ವಿಮಾನಗಳನ್ನ ಪರೀಕ್ಷೆ ಮಾಡ್ತಾರಲ್ಲ, ಈಗ ನಮ್ಮದೇ ದೇಶದ ತೇಜಸ್ ವಿಮಾನ ಇದೆ, ನಾವು ಖರೀದಿಸಿರೋ ಮಿರಾಜ್ 2000 ವಿಮಾನ ಇದೆ. ಅದೆಲ್ಲ ಶಬ್ದದ ವೇಗಕ್ಕಿಂತ ಅತಿ ವೇಗದಲ್ಲಿ ಹಾರುವಂತ ವಿಮಾನಗಳು. ಅಂದ್ರೆ ಈಗ ನಾವು ಒಂದು ಸೆಕೆಂಡ್ಗೆ 343 ಮೀಟರ್ ಅಂದ್ರೆ ಗಂಟೆಗೆ 1235 ಕಿಲೋಮೀಟರ್ ತನಕ ನಾವು ಸಾನಿಕ್ ಸ್ಪೀಡ್ ಅಂತ ಹೇಳ್ತೀವಿ, ಶಬ್ದ ಗೆ ಸಮನಾದ ವೇಗ ಅಂತ. ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಹಾರಿದಾಗ ನಮ್ಗೆ ಶಬ್ದವೇದಿ ಅಂತಂದ್ರೆ ಸೂಪರ್ ಸಾನಿಕ್ ವಿಮಾನ ಅಂತ ಆಗುತ್ತೆ. ಈ ಸೂಪರ್ ಸಾನಿಕ್ ವಿಮಾನದಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಶಬ್ದದ ವೇಗ ತನಕ ಹೋಗೋ ತನಕ ವಿಮಾನ ಒಂದು ಗಾಳಿನಲ್ಲಿ ತೂರ್ಕೊಂಡು ಹೋದಾಗ ಮುಂದ್ಗಡೆನೂ ಒಂಥರ ಈಗ ಉಂಗುರುಗಳು ನಿರ್ಮಾಣ ಆಗತ್ತೆ, ಈ ಶಬ್ದದ ಉಂಗುರುಗಳು. ಆಮೇಲೆ ಹಿಂದ್ಗಡೆನೂ ಆಗ್ತಾನೆ ಇರುತ್ತೆ. ನೀವು ಒಂದು ದೋಣಿನಲ್ಲಿ ಹೋಗ್ತಾ ಇದ್ದಾಗ, ನೀವು ವೇಗವಾಗಿ ಹೋಗ್ತಾ ಇದ್ದಾಗ ನೀರಿನ ಮೇಲೆ ಉಂಗುರಗಳು ಮುಂದಿನ ತುದಿಲು ಕಾಣಿಸ್ತೀರಾ, ಹಿಂದಿನ ತುದಿಲು ಕಾಣ್ತೀರಾ. ಈ ಶಬ್ದದ ವೇಗ ದಾಟದಾಗ ಏನಾಗ್ಬಿಡತ್ತೆ ಅಂತಂದ್ರೆ, ಹಿಂದಿನ ಉಂಗುರಗಳೆಲ್ಲ ಸೇರ್ಕೊಂಡು ವಿಮಾನದ ಮುಂದೆ ಬಂದ್ಬಿಡತ್ತೆ. ಅಂದ್ರೆ ವಿಮಾನಕ್ಕಿಂತ ಮುಂದೆ ಆ ಉಂಗುರಗಳು ಬಂದ್ಬಿಟ್ಟು ಅದನ್ನ ಭೇದಿಸ್ಕೊಂಡು ಹೋಗ್ಬೇಕಾದ್ರೆ ದೊಡ್ಡ ಶಬ್ದ ಆಗತ್ತೆ. ಅದನ್ನ ಸಾನಿಕ್ ಬೂಮ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈ ಪರೀಕ್ಷೆಗಳೆಲ್ಲ ಅತಿ ಎತ್ತರದಲ್ಲಿ ಮಾಡ್ತಾರೆ. ಬಹುಶಃ ಇವತ್ತು ಈಗ ಲೋ ಲೆವೆಲ್ ಸೂಪರ್ ಸಾನಿಕ್ ಪರೀಕ್ಷೆಗಳನ್ನ ನಾವು ಮಾಡಿರ್ಬೋದು, ಅದಕ್ಕಷ್ಟೇ ಆಗಿರೋದು. ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ಸಮಯದಲ್ಲಿ ಯಾಕೆ ಕೇಳಿಸಿದೆ ಅಂತಂದ್ರೆ, ಅದು ವೇಗವಾಗಿ ಹಾರ್ತಾ ಇದೆ ಅಂತ ಹೇಳಿದ್ನಲ್ಲ, 1235 ಕಿಲೋಮೀಟರ್ ಗಂಟೆಗೆ. ಹಾಗಾಗಿ ಒಂದೊಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅತಿ ವೇಗದಲ್ಲಿ ದಾಟ್ಬಿಡುತ್ತೆ. ನಾವು ಒಂದು 12 ಕಿಲೋಮೀಟರ್ನ ಎಷ್ಟು ಬೇಗ ದಾಟ್ಬಿಟ್ಟತ್ತಲ್ಲ, ಹಾಗಾಗಿ ಅದನ್ನ ಕೇಳಿಸಿದೆ ಅಷ್ಟೇ. ಇನ್ನೇನು ಯಾವ ಆತಂಕ ಪಡೋದು. ಭೂಮಿ ಎಲ್ಲ ಶೇಕ್ ಆಗಿದೆ ಅಂತ ಕೆಲವರು ನಾವು ಎಕ್ಸ್‌ಪೀರಿಯನ್ಸ್ ಮಾಡಿದ್ವಿ. ಅದೇ ಹೇಳಿದ್ನಲ್ಲ ನಾನು, ತುಂಬಾ ಎತ್ತರದಲ್ಲಿ ಹಾರಿದಾಗ ನಿಮ್ಗೆ ಅದು ಗೊತ್ತಾಗಲ್ಲ, ಕೆಳಗಡೆ ಹಾರಿದಾಗ ಅದು ಆ ಶಬ್ದ ನಿಮ್ಗೆ ಅನಿಸಿರುತ್ತದು. ಸಾನಿಕ್ ಬೂಮ್ ಅಂತ ಹೇಳಿದ್ನಲ್ಲ, ಅದು ಒಂದು ದೊಡ್ಡ ಇದು ಶಬ್ದದ ಅಲೆಗಳಿರುತ್ತಲ್ಲ, ಅದನ್ನ ಭೇದಿಸ್ಕೊಂಡು ಹೋಗುತ್ತೆ. ಈಗ ಗಾಳಿನಲ್ಲಿ ಈಗ ನೀವು ಮುಂದೆ ಇದನ್ನ ಗಾಳಿನ ಭೇದಿಸ್ಕೊಂಡು ಹೋಗೋದೇ ಒಂದ್ ಶಬ್ದ ಆಗತ್ತೆ ವಿಮಾನಗಳು ಹಾರಿದಾಗ. ನಮ್ ಸಾಮಾನ್ಯವಾದ ವಿಮಾನಗಳೆಲ್ಲ ಒಂದ್ 800 ಕಿಲೋಮೀಟರ್ ಗಂಟೆಗೆ ಅಷ್ಟೇ ಹೋಗೋದು. ಇದು ಅದಕ್ಕಿಂತ 1.5 ಪಟ್ಟು 2 ಪಟ್ಟು ಮೇಲ್ ಹೋಗಿದೆ. ಹಾಗಾಗಿ ನಮ್ಗೆ ಹಾಗನ್ಸಿದೆ ಅಷ್ಟೇ. ಇನ್ನೇನು ತುಂಬಾ ಜನ ಹೇಳಿದ್ರು ಅಂದ್ರೆ, ಸರ್ ಇವಾಗ ನಾವು ಮೇಲ್ ನೋಡಿದ್ವಿ, ನಮ್ಗೆ ಆತರ ಏನ್ ಕಾಣಿಸ್ತಿಲ್ಲ ಅಂತ. ಈಗ ನಾರ್ಮಲ್ ಆಗಿ ಬೇರೆ ವಿಮಾನ ಸಾಧ್ಯ ಇಲ್ಲ, ನಿಮ್ಗೆ ಕಾಣಿಸಕ್ ಸಾಧ್ಯ ಇಲ್ಲ. ಏನಾಗುತ್ತೆ ಅಂದ್ರೆ, ಅದನ್ನ ಹೇಳಿದ್ನಲ್ಲ ನಾನು, ಅಷ್ಟು ವೇಗವಾಗಿ ಹೋದಾಗ ನಿಮ್ಗೆಲ್ಲ ಒಂದ್ ಚಿಕ್ಕೆ ಹೋದಾಗಿರುತ್ತೆ. ನೀವು ಅದಕ್ಕೆ ನೋಡದೇ ಇದ್ದಿದ್ರೆ ನೀವು ನಿಮ್ ಕಣ್ಣಿಗೆ ಅದು ಬೀಳೋದಿಲ್ಲ ಅದು. ಬಟ್ ಆತಂಕ ಪಡುವಂತ ಏನ್ ಅಗತ್ಯ ಇಲ್ಲ, ಆತಂಕ ಪಡೋದು ಏನೂ ಇಲ್ಲ. ಯಾವ ಇದನ್ನು ಆಗ್ಬೇಕಾಗಿಲ್ಲ, ಭಯ ಪಡ್ಬೇಕಾಗ ಅವಶ್ಯಕ ಇಲ್ಲ. ಬಟ್ ನಾವೇನೋ ನಮ್ ರಿಪೋರ್ಟ್ ಹೇಳ್ತಾ ಇದ್ರು, HAL ಕಡೆಯಿಂದ ಏನು ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಎಲ್ಲ ಸಿಗ್ತಾ ಇಲ್ಲ. ಅಲ್ಲ, ಅದು ನೀವು ಆಮೇಲೆ ಅವ್ರು ಕೊಡ್ಬೋದು. ಅದು ಈಗ ಬೆಳಗ್ಗೆಯಿಂದ ಪರೀಕ್ಷೆಗಳು ನಡೀತಾ ಇದೆ, ನಿನ್ನೆ ಮೊನ್ನೆನೂ ನಡೀತಾ ಇದೆ. ಈಗ HAL ಈಗ ಫ್ಯಾಕ್ಟ್ರಿನೂ ಈಗ ಓಪನ್ ಆಗಿದೆಯಲ್ಲ, ಹಾಗಾಗಿ ಇದೆಲ್ಲ ಈಗ ವಿಮಾನಗಳನ್ನ ಸಿದ್ಧ ಮಾಡ್ಬೇಕಾಗುತ್ತೆ. ಆಮೇಲೆ ವಿಮಾನಗಳು ಬಹಳ ದಿವಸದಿಂದ ಹಾಗೆ ಇಟ್ಟಿತ್ತು, ಆಮೇಲೆ ತುಂಬಾ ದಿವಸ ಇಡ್ಲೂಬಾರ್ದು, ವಿಮಾನಗಳನ್ನ ಪರೀಕ್ಷೆ ಮಾಡ್ತಾ ಇರ್ಬೇಕು. ಆ ಪರೀಕ್ಷೆಗಳು ನಡೀತಾ ಇರುತ್ತೆ. ಈಗ ಯೂಶುವಲಿ ಇಂಥ ಪರೀಕ್ಷೆಗಳೆಲ್ಲ ಯಾವ ಭಾಗದಲ್ಲಿ ಆಗುತ್ತೆ ಸರ್? ಯಾವ ಭಾಗದಲ್ಲಿ ಅಂತೇನಿಲ್ಲ. ಈಗ ನಾವು ಬೆಂಗಳೂರಿನ ತಯಾರು ಮಾಡೋದ್ರಿಂದ ನಮ್ಮ ವಿಮಾನಗಳನ್ನ ನಾವು ಇಲ್ಲೂ ಬೆಂಗಳೂರಿನಲ್ಲೂ ಪರೀಕ್ಷೆ ಮಾಡ್ತೀವಿ. ಆಮೇಲೆ ಸಮುದ್ರ ತೀರ ಅಂತಂದ್ರೆ ಮದ್ರಾಸ್ ಹತ್ರ ತಗೊಂಡೋಗಿ ಸಮುದ್ರ ತೀರದಲ್ಲಿ ಪರೀಕ್ಷೆ ಮಾಡುತ್ತೆ. ಆಮೇಲೆ ನಾಗ್ಪುರದಲ್ಲಿ ಅತಿ ಹೆಚ್ಚು ಶಾಖ ಇರುವಂತ ಪ್ರದೇಶ, ಅಲ್ಲಿ ಮಾಡುತ್ತೆ. ಆಮೇಲೆ ಲೇಹದ ಲಡಾಖ್ ನಂತ ಶೀತಲ ಪ್ರದೇಶದಲ್ಲೂ ಮಾಡುತ್ತೆ. ಅಂದ್ರೆ ಯುದ್ಧ ವಿಮಾನ ಎಲ್ಲ ಸ್ಥಳಗಳಲ್ಲೂ ಅದು ಇದಿರ್ಬೇಕು, ನೈಪುಣ್ಯ ಹೊಂದಿರ್ಬೇಕು ಅಂತ ಪರೀಕ್ಷೆಗಳು ಬೇರೆ ಬೇರೆ ಕಡೆ ಮಾಡುತ್ತೆ. ಬೆಂಗಳೂರಿನಲ್ಲಿ ಸಾಧಾರಣ ನಡೀತಾ ಇರುತ್ತೆ. ಅದೇನಾಗತ್ತೆ ಅಂದ್ರೆ, ಇದ್ರವರೆಗೂ ಬೇರೆ ವಿಮಾನಗಳ ಹಾರಾಟ ಅದ್ರದ್ದೆಲ್ಲ ಗದ್ದಲಗಳಲ್ಲಿ ನಮ್ಗೆ ತೋರ್ತಾ ಇರ್ಲಿಲ್ಲ. ಆಮೇಲೆ ಈ ಬಾರಿ ಒಂದ್ ಸ್ವಲ್ಪ ಈ ಕೆಳಮಟ್ಟದಲ್ಲಿ ಒಂದು ಪರೀಕ್ಷೆಯನ್ನ ಇಲ್ಲಿ ಮಾಡಿದ್ದಾರೆ ಅನ್ಸುತ್ತೆ, ಅದಕ್ಕೋಸ್ಕರ ಇದಾಗಿದೆ.
ಅಂದ್ರೆ ಮುಂಚೆನೆ ಏನಾದ್ರು ಇನ್ಫಾರ್ಮೇಶನ್ ಕೊಡ್ತಾ ಇದ್ರ ಈ ಹಿಂದೆ ಅಥವಾ ಇವಾಗ ಪರೀಕ್ಷೆ ಮಾಡ್ತಿದ್ರು? ಇಲ್ಲ ಅಂತ ಆತಂಕ ಪಡೋದೇನಿಲ್ಲ. ಹಾಗಾಗಿ ಏನಿಲ್ಲ, ನೀವು ದೇವನಹಳ್ಳಿ ವಿಮಾನದ ಹತ್ರ ಇದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಗೊತ್ತಾಗ್ತಾ ಇರುತ್ತೆ, ಎಷ್ಟೊಂದು ವಿಮಾನಗಳು ಹಾರ್ತಾ ಇರುತ್ತೆ. ಈಗ ನಮ್ಗೆ ಈ ಬೇರೆ ಪ್ರದೇಶಗಳಲ್ಲಿ ಗೊತ್ತಾಗಲ್ಲ, ಯಾಕಂದ್ರೆ ಈ ನಡುವೆ HAL ವಿಮಾನ ನಿಲ್ದಾಣದಲ್ಲಿ ಬೇರೆ ವಿಮಾನಗಳು ಇಳಿಯದೇ ಇರೋದ್ರಿಂದ ನಮ್ಮ ದಕ್ಷಿಣ ಭಾಗದಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಆಮೇಲೆ ಎಷ್ಟೋ ಸತಿ ಹೊಸೂರ್ ಹತ್ರನೂ ಆ ಶಬ್ದಗಳು ಕೇಳಿದೆ, ಯಾಕಂದ್ರೆ ಇಲ್ಲಿಂದ ಹೊಸೂರ್ ಕಡೆಗೆ ಹೋಗುತ್ತೆ ವಿಮಾನಗಳು, ಈ ಯುದ್ಧ ವಿಮಾನಗಳ ಪರೀಕ್ಷೆಗೆ. ಅಲ್ಲೂ ಕೂಡ ಅದೇ ರೀತಿ ಹಿಂದೆ ಕೆಲವು ಸತಿ ಇದೇ ತರ ಆತಂಕಗಳೆಲ್ಲ ಸೃಷ್ಟಿಯಾಗಿತ್ತು. ಅದೇನು ಭೂಕಂಪ ಆಯ್ತಾ, ನಮ್ಗೇನೋ ಅದ್ರದ್ದು ಹಾಗಾಯ್ತು ಅಂತೆಲ್ಲ ಅನ್ಸ್ತಾ ಇತ್ತು. ಆವಾಗ್ಲೂ ಅಷ್ಟೇ ನಮ್ಮ ಹಗುರ ಯುದ್ಧ ವಿಮಾನ ತೇಜಸ್ನ ಪರೀಕ್ಷೆ ನಡೆದಿತ್ತು. ಅದು ಬೆಂಗಳೂರಿಂದ ಒಂದು ಮಟ್ಟದ ಎತ್ತರ ಗಳಿಸ್ಬೇಕು ಅಂತಂದಾಗ ಅಷ್ಟು ದೂರ ಹೋಗಿರ್ಬೇಕಲ್ಲ ಅದು, ಹಾಗಾಗಿ ಆತರ ಆಗಿರುತ್ತೆ. ಇನ್ಯಾವ ರೀತಿ ಆತಂಕ ಪಡೋ ಅವಶ್ಯ ಇಲ್ಲ. ಅಂದ್ರೆ ಇದ್ರ ತೀವ್ರತೆನ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಸರ್? ಈಗ ನಾರ್ಮಲ್ ಆಗಿ ಒಂದು ಫ್ಲೈಟ್ ಹೋದಾಗ ನಮ್ಗೆ ಅನ್ಸಲ್ಲ, ಕೆಲವು ಸತಿ ಸೌಂಡ್ ಬರುತ್ತೆ, ಬಟ್ ಇದು ಪರ್ಟಿಕ್ಯುಲರ್ ಆಗಿ ಯುದ್ಧ ವಿಮಾನ ಹಾರಾಟ ಪರೀಕ್ಷೆ ಮಾಡುವಾಗ ಭೂಮಿ ನಡಗಿದೆ ಅಂತ ಕೆಲವರು ಹೇಳ್ತಾರೆ. ಒಂದು ಅಂದಾಜ್ ಮೇಲೆ ಈಗ ನಾರ್ಮಲ್ ಫ್ಲೈಟ್ಗೂ ಈ ಸೌಂಡ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ? ನನ್ಗೆ ಎಕ್ಸಾಕ್ಟ್ ಡೆಸಿಬಲ್ ಗಳನ್ನ ನಾನು ಈಗ ತಕ್ಷಣ ಹತ್ರ ಇಲ್ಲ ವಿಷಯ. ಅದು ಖಂಡಿತವಾಗಿ ಜೋರಾಗಿರುತ್ತೆ. ಅದಕ್ಕೋಸ್ಕರನೇ ಈಗ ಸೂಪರ್ ಸಾನಿಕ್ ವಿಮಾನ ಹಿಂದೆ ಕನ್ಕಾರ್ಡ್ ಅಂತ ಒಂದಿತ್ತು, ಪ್ಯಾರಿಸ್ ಇಂದ ಲಂಡನ್ಗೆ ಪ್ರಯಾಣ ಮಾಡುವಂತದ್ದು. ಅದೆಲ್ಲ ನಾಗರಿಕ ವಿಮಾನಕ್ಕೆ ಶಬ್ದವೇದಿ ವೇಗನ ಬಳಸಿದ್ರೆ ಆ ಏರ್ಪೋರ್ಟ್ ಸುತ್ತಮುತ್ತ ಇರೋ ಜನ ಎಲ್ಲ ಅವಾಗ ಇದು ಮಾಡಿದ್ರು, ಕಂಪ್ಲೇಂಟ್ ಮಾಡಿದ್ರು. ಹಾಗಾಗಿ ಇದ್ರದ್ದು ಇಷ್ಟು ಮಿತಿಯನ್ನ ದಾಟಿ ಹೋದ್ರೆ ಜನಸಾಮಾನ್ಯರಿಗೆ ಅಲ್ಲಿ ಜೀವನ ಮಾಡಕ್ ಕಷ್ಟ ಆಗತ್ತೆ ಅಂದ್ಬಿಟ್ಟು, ಅದಕ್ಕೋಸ್ಕರ ಈಗ ನಮ್ಮ ಈ ನಾಗರಿಕ ವಿಮಾನ ಅಂತ ಏನ್ ಹೇಳ್ತೀವಲ್ಲ, ಸಿವಿಲ್ ಏರ್ ಫ್ಲೈಟ್ಗಳು ಅದ್ಯಾವುದು ಈ ಸೂಪರ್ಸಾನಿಕ್ ಸ್ಪೀಡ್ ಅಲ್ಲಿ ಹೋಗೋದಿಲ್ಲ. ಅದೆಲ್ಲ 800 ಕಿಲೋಮೀಟರ್ ಒಳಗಡೆ ಹೋಗುತ್ತೆ. ಹಾಗಾಗಿ ಯುದ್ಧ ವಿಮಾನ ಬಿಟ್ರೆ ಬೇರೆ ಇನ್ಯಾವ ವಿಮಾನಗಳು ಆ ವೇಗದಲ್ಲಿ ಹಾರೋದಿಲ್ಲ. ಆಮೇಲೆ ಯುದ್ಧ ವಿಮಾನಗಳು ಕೂಡ ಎಲ್ಲಾ ಕಡೆನೂ ಎಲ್ಲಾ ಸಮಯದಲ್ಲೂ ಬಳಕೆ ಆಗ್ತಾ ಇರಲ್ಲ, ಯಾವಾಗಲೂ ಈ ತರ ಪರೀಕ್ಷೆ ಅದೆಲ್ಲ ಅದಕ್ಕೋಸ್ಕರ ಆಗ್ತಾ ಇರುತ್ತೆ. ಅದಕ್ಕೂ ಒಂದು ಮಿತಿ ಎಲ್ಲ ಇದೆ. ಈಗ ಅವರು ಇಷ್ಟೊಂದು ಶಬ್ದನ ಇದ್ ಮಾಡಬಾರದು ಅಂತ ಎಲ್ಲ ಮಿತಿ ಇದೆ. ಪರಿಸರ ಮಾಲಿನ್ಯ, ಶಬ್ದ ಮಾಲಿನ್ಯ ಅದರ ಇದೆಲ್ಲ ಇದೆ, ಅದನ್ನ ಪಾಲಿಸ್ಬೇಕು, ಅದೆಲ್ಲ ಮಾಡಿರ್ತಾರೆ ಅಂತ ಇದಾಗಿದೆ. ಇದೊಂದು ಆಕಸ್ಮಿಕವಾಗಿ ಈಗ ನಡೆದಿರೋದು ಎಲ್ರಿಗೂ ಒಂಥರ ಜನಕ್ಕೆ ಇದಾಗಿದೆ, ಆತಂಕ ಸೃಷ್ಟಿ. ಈ ಬಗ್ಗೆ ಒಂಥರ ತಿಳ್ಕೊಳ್ಳೋಕ್ಕೂ ಕುತೂಹಲ ಜಾಸ್ತಿ ಆಗ್ತಿದೆ. ಈಗ ನಾರ್ಮಲ್ ಆಗಿ ತಿಳ್ಕೊಳ್ಳೇಬೇಕದು. ಅದು ನೋಡಿ, ಅದು ಒಂದು ವೈಜ್ಞಾನಿಕ ಇದನ್ನು ಅಷ್ಟೇ, ಕೌತುಕನ ಕೂಡ. ಈಗ ನೀವು ಶಬ್ದದ ವೇಗದ ತನಕ ಹೋಗೋದು, ಯಾತಕ್ಕೆ ಅದು ಸೂಪರ್ಸಾನಿಕ್ ಅನ್ನೋದೇ ನಮ್ಗೆ ವಿಶೇಷವಾಗಿ ಕಾಣಿಸುತ್ತೆ ಅಂದ್ರೆ, ಶಬ್ದದ ವೇಗದ ತನಕ ಕೆಲವೊಂದು ಭೌತ ವಿಜ್ಞಾನದ ನಿಯಮಗಳು ಒಂದು ರೀತಿಯಲ್ಲಿ ಪಾಲನೆ ಆಗುತ್ತೆ. ಶಬ್ದದ ವೇಗ ದಾಟಿದ ತಕ್ಷಣ ಆ ನಿಯಮಗಳೆಲ್ಲ ಬದಲಾಗಿ ಹೋಗುತ್ತೆ. ಈಗ ನಾನು ಹೇಳಿದ್ನಲ್ಲ, ಹಿಂದೆ ಬರ್ತಾ ಇದ್ದ ಅದ್ರದ್ದು ಅಲೆಗಳು ಆ ವಿಮಾನಕ್ಕಿಂತ ಮುಂದೆ ಹೋಗಿ ವಿಮಾನಕ್ಕೆ ಮತ್ತಷ್ಟು ಅಡ್ಡಿ ಉಂಟು ಮಾಡುತ್ತೆ, ಅದು ಶಬ್ದದ ವೇಗ ದಾಟದ ನಂತರ. ಹಾಗಾದಾಗ ಅದನ್ನ ತೂರ್ಕೊಂಡು ಹೋಗ್ಬೇಕಲ್ಲ, ಒಂದು ತೆರೆನ ದಾಟ್ಕೊಂಡು ಹೋಗ್ಬೇಕಾದಾಗ ಇದ್ರದ್ದು ಗಾಳಿಯ ಕಣಗಳ ಜೊತೆ ಘರ್ಷಣೆ ಆಗುತ್ತಲ್ಲ ವಿಮಾನ, ಹಾಗಾಗಿ ಆ ಶಬ್ದಗಳು ಆ ರೀತಿ ಅದನ್ನು ಸಾನಿಕ್ ಬೂಮ್ ಅಂತಾನೆ ಹೇಳ್ತಾರೆ, ದೊಡ್ಡ ಆಘಾತ ಅಂತಾನೆ ನಾವು. ಅಂದ್ರೆ ಈಗ ನೀವು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ರಲ್ಲ, ಆತರ ಯುದ್ಧ ವಿಮಾನ ಹಾರಿದಾಗ ಇಷ್ಟು ಸೌಂಡ್ ಆಗಿರುತ್ತಾ, ಅಥವಾ ಒಂದ್ 2-3 ಹಾರಿದಾಗ ಈ ತರ ಭಯಂಕರವಾಗಿ ಜೋರಾಗಿ ಶಬ್ದ ಬಂದಿರ್ಬೋದು ಅನ್ಸುತ್ತಾ? ಅಷ್ಟೇ ಆತರ 2-3 ಇಲ್ಲ, ಒಂದನೇ ಹಾರಿರ್ಬೋದು. ಅವ್ರು ಪರೀಕ್ಷೆ ಮಾಡ್ತಾ ಇದ್ದಾಗ ಈ ಸುತ್ತ ಹಾಕ್ತಾರಲ್ಲ, ಸುತ್ತ ಹಾಕಿದಾಗ ಇದಾಗಿರುತ್ತೆ ಅಷ್ಟೇ. ಓಕೆ, ಆತಂಕ ಪಡುವಂತ ಅಗತ್ಯ ಏನಿಲ್ಲ. ಯಾವ ಅಗತ್ಯನೂ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುಧೀಂದ್ರ ಹಾಲ್ದೊಡ್ಡಿ ಅವರೇ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಇನ್ನು ರಾಜ್ಯ ವಿಪತ್ತು ನಿರ್ವಹಣಾ ಸಂಸ್ಥೆ ನಿರ್ದೇಶಕ ಶ್ರೀನಿವಾಸ್ ರೆಡ್ಡಿ ಕೂಡ ಈ ಶಬ್ದದ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳ್ತಾರೆ ಕೇಳಿ. ಆತಂಕ ಪಡುವಂತ ಯಾವುದೇ ಸಾಧ್ಯತೆಗಳು ಇಲ್ಲಿ ಬೇಕಾಗಿಲ್ಲ. ಯಾಕಂದ್ರೆ ಇದು ದೊಡ್ಡ ಪ್ರಮಾಣದ ಅರ್ಥಕ್ವೇಕ್ ಅಂತೂ ಅಲ್ಲ. ಇದು ಅರ್ಥಕ್ವೇಕ್ ಆಗಿದ್ರೆ ನಮ್ಮ ರೆಕಾರ್ಡ್ಸ್ ಸ್ಟೇಷನ್ಸ್ ಇದಾವೆ, ಅದ್ರಲ್ಲಿ ರೆಕಾರ್ಡ್ ಆಗ್ತಾ ಇತ್ತು, ಇಷ್ಟೇ ಅರ್ಥಕ್ವೇಕ್ ಅಂತ ಹೇಳ್ಬೋದಾಗಿತ್ತು. ಇವಾಗ ಇದು ಅರ್ಥಕ್ವೇಕ್ ಅಲ್ಲ. ಫಸ್ಟ್ ಆಫ್ ಆಲ್ ಅರ್ಥಕ್ವೇಕ್ ಯಾವುದೇ ಒಂದು ದಾಖಲೆಗಳು ಇಲ್ಲ. ಅದು ಬಿಟ್ರೆ ನೀವು ಸೈಕ್ಲೋನ್ ಅಫ್ಕೋರ್ಸ್ ಸೈಕ್ಲೋನ್ ಈಗಾಗಲೇ ನಮ್ಗೆ ಒರಿಸ್ಸಾ ಆಲ್ಮೋಸ್ಟ್ ವೆಸ್ಟ್ ಬೆಂಗಾಲ್ ಕೋಸ್ಟಲ್ ಇರೋದ್ರಿಂದ ಅದರ ಎಫೆಕ್ಟ್ ಅಲ್ಲ. ಇದು ಲೋಕಲ್ ಆಗಿ ನೀವ್ ಹೇಳ್ದಂಗೆ ಇವಾಗ ಏನೋ ಬೇರೆ ಅಲ್ಲಿ ಲೋಕಲ್ ಸೌಂಡ್ ಆಗಿರ್ಬೋದು, ಅಥವಾ ಜೆಟ್ ಇದು ಬಹಳ ಸೂಪರ್ಸೋನಿಕ್ ಜೆಟ್ ಏನಾದ್ರೂ ಅಲ್ಲಿ ಏನಾಗಿದ್ರೆ ಏರ್ಪೋರ್ಟ್ ಅಥವಾ ಏನಾದ್ರು ಅದ್ರ ಸೌಂಡ್ ಇರ್ಬೋದು. ಅಷ್ಟೇ ಬಿಟ್ರೆ ಬೇರೆ ಭೂಮಿ ಎಲ್ಲ ಸ್ವಲ್ಪ ಶೇಕ್ ಆಗಿದೆ, ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ಕೊಳ್ತಾ ಇದಾರೆ. ಇಲ್ಲ, ಭೂಮಿ ಶೇಕ್ ಆಗಿದ್ರೆ ನಮ್ಗೆ ರೆಕಾರ್ಡ್ ಸೆಕೆಂಡ್ ಆಗಿರ್ಬೋದು, ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಏನಾಗ್ತದೆ ಅಂದ್ರೆ ನಿಮ್ಗೆ ಸೂಪರ್ಸೋನಿಕ್ ಜೆಟ್ ಹೋಗಿ ಹೈ ಸ್ಪೀಡ್ ಅಲ್ಲಿ ಇದ್ದಾಗನು ನಿಮ್ಗೆ ಪ್ಯಾನಲ್ ಇವೆಲ್ಲ ವೈಬ್ರೇಷನ್ ಆಗ್ತದೆ. ಅದು ಭೂಮಿ ಆಗಿರೋದಿಲ್ಲ. ಪ್ಯಾನಲ್ಸ್ ಇವಾಗ ವಿಂಡೋ ಪ್ಯಾನಲ್ಸ್ ಇಂಥದೆಲ್ಲ ವೈಬ್ರೇಟ್ ಆಗಿರ್ಬೋದು, ಇಲ್ಲ ಅಂತಲ್ಲ. ಅದು
ನಾವು ಈವನ್ ನಮ್ದು ಕಾರೇ ಫಾಸ್ಟ್ ಆಗಿ ಹೋಗ್ತಿದ್ರೆ ಪಕ್ಕದಾಗಿರೋ ಮಟ್ಟಿ ಇದು ಇದ್ದಿದ್ರೆ ಅದು ಆಗ್ತದೆ. ಕರೆಕ್ಟ್. ಬಟ್ ನಾಟ್ ಇದು ಭೂಕಂಪನ ಅಲ್ಲ. ಸೊ ಭೂಕಂಪ ಅಲ್ಲ ಇದು. ಬೆಂಗಳೂರಿನಲ್ಲಿ ಕೇಳಿಸಿದಂತಹ ಶಬ್ದ ಮಧ್ಯಾಹ್ನ 1:20ಕ್ಕೆ ಅದು ಭೂಕಂಪ ಅಲ್ಲ. ಕರ್ನಾಟಕ ವಿಪತ್ತು ನಿರ್ವಹಣಾ ಕೇಂದ್ರ ಟ್ವೀಟ್ ಮಾಡಿದೆ, ನಮ್ಮ ಸಿಸ್ಮೋಮೀಟರ್ನಲ್ಲಿ ಭೂಕಂಪದ ಮಾಹಿತಿ ಇಲ್ಲ. ಭೂಕಂಪ ಆಗಿದ್ರೆ ಸಿಸ್ಮೋಮೀಟರ್ನಲ್ಲಿ ದಾಖಲಾಗ್ತಾ ಇತ್ತು, ಶಬ್ದ ಜೋರಾಗಿ ಕೇಳಿಸಿದೆ ಅಷ್ಟೇ. ಆದ್ರೆ ಅದರ ಬಗ್ಗೆ ಈ ತರದ ಭೂಕಂಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಮಾಹಿತಿ ಇಲ್ಲ. ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರದ ನಿರ್ದೇಶಕ ಶ್ರೀನಿವಾಸ್ ರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಭೂಕಂಪನ ಅಂತೆಲ್ಲ ಪ್ರಶ್ನೆ ಬಂದಿತ್ತು. ಖಂಡಿತವಾಗ್ಲೂ ಇದು ಭೂಕಂಪ ಅಲ್ಲ, ಇದು ಸಾನಿಕ್ ಬೂಮ್ ಇರಬಹುದು. ಅಂದ್ರೆ ಸೂಪರ್ ಸಾನಿಕ್ ವಿಮಾನಗಳು ಹೋದಾಗ ಆಗುವಂತಹ ಒಂದು ಸಾನಿಕ್ ಸೌಂಡ್ ಇರಬಹುದು, ಸೂಪರ್ ಸಾನಿಕ್ ಸೌಂಡ್ ಇರಬಹುದು, ಆ ಮೂಲಕ ಉಂಟಾದ ಕಂಪನ ಇರಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಖಂಡಿತವಾಗ್ಲೂ ಇದು ಭೂಕಂಪ ಅಲ್ಲ ಅಂತ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರದ ನಿರ್ದೇಶಕ ಶ್ರೀನಿವಾಸ್ ರೆಡ್ಡಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. KSNDMC ಟ್ವೀಟ್ ಮಾಡಿದೆ, ಬೆಂಗಳೂರಿನಲ್ಲಿ ಬಂದಿರತಕ್ಕಂಥ ಆ ಒಂದು ಸೌಂಡ್ ಏನಿದೆ ಅದು ಭೂಕಂಪ ಅಲ್ಲ, ಭೂಮಿಯ ಗ್ರೌಂಡ್ ವೈಬ್ರೇಷನ್ ಯಾವುದೇ ರೀತಿಯಲ್ಲೂ ಆಗಿಲ್ಲ ಇಲ್ಲಿ